ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಥರ್ಡ್ ಸೆಮ್ BCom HCP ಸಿಲೆಬಸ್ ನೋಡೋಣ. ನಾನು ಓನ್ಲಿ ಸಿಲೆಬಸ್ ಹೇಳಿದೆ ಯಾವ ಸಬ್ಜೆಕ್ಟ್ ಇದೆ ಅಂತ. ಇದರಲ್ಲಿ ಫುಲ್ ಓಲ್ಡ್ ಸಿಲೆಬಸ್ ನೋಡೋಣ. ಕಾರ್ಪೊರೇಟ್ ಅಕೌಂಟಿಂಗ್ ಟೋಟಲ್ ಇದರಲ್ಲಿ ನಿಮಗೆ 5 ಚಾಪ್ಟರ್ಸ್ ಇರುತ್ತೆ. ಫಸ್ಟ್ ಚಾಪ್ಟರ್ ಬಂದು ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಬೈ ಬ್ಯಾಕ್, ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಸೆಕೆಂಡ್ ಚಾಪ್ಟರ್. ಥರ್ಡ್ ಚಾಪ್ಟರ್ ಬಂದು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಫಿಫ್ತ್ ಚಾಪ್ಟರ್ Financial Statements of a Company as per Companies Act 2013 Schedule 3. ಇದಿಷ್ಟು ಕಾರ್ಪೊರೇಟ್ ಅಕೌಂಟಿಂಗ್ ಚಾಪ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದು ಸಹ 5 ಚಾಪ್ಟರ್ಸ್ ಇರುತ್ತೆ. ಫಸ್ಟ್ ಚಾಪ್ಟರ್ ಬಂದು ಓವರ್ ವ್ಯೂ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಚಾಪ್ಟರ್ ಬಂದು ಟೈಮ್ ವ್ಯಾಲ್ಯೂ ಆಫ್ ಮನಿ. ಇದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಬಂದು financing decisions. Fourth chapter investment decision. Fifth chapter dividend decisions and Excel utility. ಇನ್ನೊಂದು ಸಬ್ಜೆಕ್ಟ್ದು ಫಂಡಮೆಂಟಲ್ ಆಫ್ ಕಾಸ್ಟಿಂಗ್ ಅಂತ ಇದೆ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್, 80 ಮಾರ್ಕ್ಸ್ ಕ್ವಶನ್ ಪೇಪರ್. ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್. ಸೆಕೆಂಡ್ ಚಾಪ್ಟರ್ ಮೆಟೀರಿಯಲ್ ಕಾಸ್ಟಿಂಗ್. ಥರ್ಡ್ ಚಾಪ್ಟರ್ ಲೇಬರ್ ಕಾಸ್ಟ್. ಫೋರ್ತ್ ಚಾಪ್ಟರ್ ಓವರ್ ಹೆಡ್ ಕಾಸ್ಟ್. ಫಿಫ್ತ್ ಚಾಪ್ಟರ್ ರೀಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ನೆಕ್ಸ್ಟ್ ಸಬ್ಜೆಕ್ಟ್ ಡಿಜಿಟಲ್ ಎಂಟರ್ಪ್ರಿನರ್ಶಿಪ್. ಇದು ಬಂದು ನಿಮಗೆ 5 ಚಾಪ್ಟರ್ಸ್. ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಆಫ್ ಡಿಜಿಟಲ್ ಎಂಟರ್ಪ್ರಿನರ್ಶಿಪ್. ನೆಕ್ಸ್ಟ್ ಚಾಪ್ಟರ್ ಬಂದು ಡಿಜಿಟಲ್ ಬಿಸ್ನೆಸ್ ಮಾಡೆಲ್ಸ್ ಆ್ಯಂಡ್ ಕಾಮರ್ಸ್. ಥರ್ಡ್ ಚಾಪ್ಟರ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಗ್ರೋತ್ ಸ್ಟ್ರಾಟಜೀಸ್. ಫೋರ್ತ್ ಚಾಪ್ಟರ್ ಫಂಡಿಂಗ್ ಆ್ಯಂಡ್ ಲೀಗಲ್ ಫ್ರೇಮ್ವರ್ಕ್. ಫಿಫ್ತ್ ಚಾಪ್ಟರ್ ಎಮರ್ಜಿಂಗ್ ಟ್ರೆಂಡ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಸೊ ಇದಿಷ್ಟು ನಿಮ್ಮದು ಸಬ್ಜೆಕ್ಟ್ಸ್ ಇದೆ. 4 ಸಬ್ಜೆಕ್ಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕನ್ನಡ ಇಂಗ್ಲೀಷ್ ಅದು ಲ್ಯಾಂಗ್ವೇಜಸ್ಸು 6 ಸಬ್ಜೆಕ್ಟ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ನೂ ಸಿಲೆಬಸ್ ಬಿಟ್ಟಿಲ್ಲ. ಸಿಲೆಬಸ್ ಬಿಟ್ಟಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಚಾಪ್ಟರ್ಸ್ ಏನಿರುತ್ತೆ ಅಂತ. ಆ್ಯಂಡ್ ಕನ್ನಡ ಇಂಗ್ಲೀಷು ನಾನು ಸಿಲೆಬಸ್ ಹಾಕ್ತೀನಿ, ಗೈಡು ಹಾಕ್ತೀನಿ, ಆ್ಯಂಡ್ ಇಂಗ್ಲೀಷ್ ಗ್ರಾಮರು ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೀಪ್ ಅಪ್ಡೇಟಿಂಗ್ ಇನ್ ಮೈ ಯೂಟ್ಯೂಬ್ ಚಾನಲ್. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.